Hi children, how are you? Happy? Okay. I think you are searching for me ಅಲ್ವಾ, ನಾನು ಹುಡ್ತಾ ಇದ್ದೀರಾ ಅಂತ ಅನ್ಸುತ್ತಲ್ಲ. ಯಾಕಪ್ಪ ಆ ಬುಕ್ ಅಷ್ಟೇ ಕಾಣಿಸ್ತಾ ಇದೆ, ಮ್ಯಾಮ್ ಕಾಣಿಸ್ತಾ ಇಲ್ಲ ಅಂತೇಳಿ ಅಲ್ವಾ. ಸೊ hi children. So today I am here to teach you the subject that is English 5th chapter, Mary's birthday party. Before starting the lesson, we will discuss about something about birthday parties. Okay? ಅಂದ್ರೆ ನಾನು ಹೇಳ್ತಾ ಇರೋ ಮಕ್ಕಳ, ಈಗ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ 5th ಚಾಪ್ಟರ್ ಆಗಿರ್ತಕ್ಕಂತಹ ಇಂಗ್ಲಿಷ್ ಅಲ್ಲಿ ಮೇರೀಸ್ ಬರ್ತ್ಡೇ ಪಾರ್ಟಿ ಇದನ್ನ ನಿಮಗೆ ಮಾಡಲಿಕ್ಕೆ ಹೊರಟಿದ್ದೀನಿ ಈ ಚಾಪ್ಟರ್ನ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಬರ್ತ್ಡೇ ಪಾರ್ಟಿಗೆ ಸಂಬಂಧಿಸಿದ ಹಾಗೆ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಏನದು, ಏನು ಹಾಗಾದ್ರೆ ಏನು ಹೇಳ್ಕೊಟ್ಟಿದ್ದಾರೆ ನಾನು ಅಂತ ಹೇಳಿ ಯೋಚನೆ ಮಾಡಿ ಫಸ್ಟ್ ಹೆಡ್ಡಿಂಗ್ ಎಲ್ಲ ಬರ್ಕೊಳ್ಳೋಣ. Subject English. Okay. So 5th chapter, that is Mary's birthday party. ಕಾಣಿಸ್ತಾ ಇದೆಯಲ್ಲ? Yes. 5th chapter, that is Mary's birthday party. Okay. Okay. Okay ಮಕ್ಕಳ, ಹಾಗಾದ್ರೆ ನಾನು ಹೇಳಿ, ನೀವು ಬರ್ತ್ಡೇ ಪಾರ್ಟಿ ಅಂತಂದ್ರೆ ನಿಮ್ಗೆ ಏನ್ ಗೊತ್ತು, ತಲೆಯಲ್ಲಿ ಏನೇನು ಐಡಿಯಾಸ್ ಬೆಳೀತಾ ಇದೆ ಈಗ? ಎಸ್, ನನಗೆ ಗೊತ್ತು ನಿಮ್ ತಲೆಯಲ್ಲಿ ಈಗ ಸಾಕಷ್ಟು ಐಡಿಯಾಸ್ ಬಂದಿದೆ ಅಂತ ಹೇಳಿ. ಬರ್ತ್ಡೇ ಪಾರ್ಟಿ ಅಂದ್ರೆ ಒಂದಷ್ಟು ಐಡಿಯಾಸ್ ಬರಲ್ಲ, ನಮ್ಗೆ ಸಾಕಷ್ಟು ಐಡಿಯಾಸ್ ಬರುತ್ತೆ. ಹೇಗೆ ಅಂದ್ರೆ, ಈಗ ಬರ್ತ್ಡೇ ಪಾರ್ಟಿಯಲ್ಲಿ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು, ಡೆಕೋರೇಷನ್ಸ್. ಫಸ್ಟ್ ನಮ್ಮ ತಲೆಯಲ್ಲಿ ಹೋಗೋದು ಡೆಕೋರೇಷನ್ ಅಲ್ವಾ. ಸೊ ಡೆಕೋರೇಷನ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರ್ತಕ್ಕಂಥ ಫಸ್ಟ್ ಐಡಿಯಾ ಯಾವುದು? ಬೆಲೂನ್ಸ್ ಅಲ್ವಾ. ಎಸ್, ಬೆಲೂನ್ಸ್ ಅಂದ್ರೆ ನಥಿಂಗ್ ಬಟ್ ನೀವೇನಂತ ಹೇಳ್ತೀರಿ, ಉಸುರು ಬುಲ್ಡೆ ಅಂತ ಹೇಳ್ತೀರಲ್ಲ, ವಾಟ್ ಯು ವಿಲ್ ಕಾಲ್, ಅದನ್ನ PP ಅಂತೆಲ್ಲ ಹೇಳ್ತೀರಲ್ವಾ. ಸೊ ಅದನ್ನ ಏನ್ ಮಾಡ್ತೀರಿ, ಅದನ್ನ ಏರನ್ನ ತುಂಬಿಸ್ತೀರಿ, ಅದನ್ನ ಬ್ಲೋ ಆಫ್ ಮಾಡ್ಕೊಂತೀರಿ, ಬೆಲೂನ್ಸ್ ಎಲ್ಲ ಮಾಡ್ಕೊಂತೀರಿ, ರೆಡಿ ಇಟ್ಕೊಳ್ತೀರಿ. ಅದಾದ್ಮೇಲೆ ಏನ್ ಮಾಡ್ತೀರಿ, ನೆಕ್ಸ್ಟ್ ಏನ್ ತಗೊಳ್ತೀರಿ, ಕ್ಯಾಂಡಲ್ಸ್ ಎಲ್ಲ ತರಲಿಕ್ಕೆ ಟ್ರೈ ಮಾಡ್ತೀರಿ. ಕ್ಯಾಂಡಲ್ಸ್ ಆಯ್ತ ತಕ್ಷಣ ಏನ್ ಮಾಡ್ತೀರಿ, ಒಂದಷ್ಟು ಫ್ಲವರ್ಸ್ ಡೆಕೋರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಮನೇಲಿರೋಂಥ ಫ್ಲವರ್ಸ್ನೇ ಅಲ್ವಾ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ, ಕೇಕಿಗೆ ಆರ್ಡರ್ ಮಾಡಿರ್ತೀವಿ ಅಲ್ವಾ. ನಮ್ಗೆ ಎಷ್ಟು ಆಗುತ್ತಾ, ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವು ಕೇಕಿಗೆ ಅರೇಂಜ್ ಎಲ್ಲ ಮಾಡ್ಕೊಂಡಿರ್ತೀವಲ್ವಾ. ಆರ್ ಇನ್ ಕೇಸ್ ಮನೇಲಿ ಏನಾರ ಮಾಡಂಗಿದ್ರೆ, ಮಮ್ಮಿ ಮಾಡ್ತಾರೆ, ರೆಡಿ ಮಾಡ್ತಾರೆ ಅನ್ನಂಗಿದ್ರೆ ಅದನ್ನು ಕೂಡ ನಾವು ಟ್ರೈ ಮಾಡ್ತೀವಿ ಅಲ್ವಾ. ಹಾಗೆ ಅದು ಕೇಕಿಂದ ಆಯ್ತು. ನೆಕ್ಸ್ಟ್ ಅದಕ್ಕೆ ಬೇಕಾಗಂತ ಸ್ವೀಟ್ಸ್, ಬರೀ ಕೇಕ್ ಅಷ್ಟೇ ಆಗುತ್ತಾ ನಮ್ಮ ಬರ್ತ್ಡೇ ಪಾರ್ಟಿಗೆ? ನೆಕ್ಸ್ಟ್ ಬೇಕಾಗಿರ್ತಕ್ಕಂಥ ಅದಕ್ಕೆ ಬೇಕಾಗಿರುವಂತ ಸ್ವೀಟ್ಸ್ ಅಲ್ವಾ. ಏನಾದ್ರು ಒಂದು ಫುಡ್ ಐಟಮ್ ಅದ್ರ ಜೊತೆಗೆ ಏನ್ ಬೇಕು, ಪಲಾವ್ ಬೇಕು, ಸಮಥಿಂಗ್ ಬಟ್ ಅಲ್ಲ ಒಂದು ಅರೇಂಜ್ಮೆಂಟ್ಸ್. ಅದಾಗಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಎಸ್, ನಾವೇನ್ ಮಾಡ್ತೀವಿ, ನಾವು ನೀಟಾಗಿ ಫಸ್ಟ್ ಡ್ರೆಸ್ಅಪ್ ಹಾಕ್ತೀವಿ. ಯಾರು ಬರ್ತಡೇ ಇರುತ್ತಲ್ಲ ನಾವು ಅವ್ರನ್ನ ನೀಟಾಗಿ ಡ್ರೆಸ್ಅಪ್ ಹಾಕ್ತೀವಿ ಅಥವಾ ನಮ್ಮ ಫ್ರೆಂಡ್ ಇರುತ್ತೆ ಅವ್ರನ್ನ ಡ್ರೆಸ್ಅಪ್ ಮಾಡ್ತೀವಿ ಅಲ್ವಾ. ಅದಾದ್ಮೇಲೆ ಫ್ರೆಂಡ್ಸ್ನೆಲ್ಲ ಕರಿತೀವಿ, ಫ್ರೆಂಡ್ಸ್ ರಿಲೇಟಿವ್ಸ್ನೆಲ್ಲ ಕರಿತೀವಿ ಅಲ್ವಾ. ಕರಿಯಲ್ಲ ಆಫಿಷಿಯಲಿ ಮೀನ್ಸ್ ನಾವೇ ಮಾಡ್ಕೊಳ್ತೀವಿ ಅಂದ್ರೆ ನಾವು ಒಂದಷ್ಟು ಜನ ಸೇರ್ಕೊಂಡು ಮನೆಯಲ್ಲೇ ಮಾಡ್ಕೊಳ್ತೀವಿ ಸಿಂಪಲ್ ಆಗಿ. ಕರೀತಾರೆ ಅಂದ್ರೆ ಇನ್ ಕೇಸ್ ನಾವೇನ್ ಮಾಡ್ತೀವಿ, ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಇನ್ವೈಟ್ ಮಾಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಅವ್ರದೆಲ್ಲ ಬರ್ತಾರೆ, ನಾವೆಲ್ಲ ಏನ್ ಮಾಡ್ತೀವಿ, ಕೇಕ್ಸ್ ಅನ್ನ ಕಟ್ ಮಾಡ್ತೀವಿ, ಕ್ಯಾಂಡಲ್ಸ್ ಅನ್ನ ಬ್ಲೋ ಆಫ್ ಮಾಡ್ತೀವಿ, ಕೇಕ್ ಕಟ್ ಮಾಡ್ತೀವಿ. ಅವಾಗ ಹ್ಯಾಪಿ ಬರ್ತ್ಡೇ ಸಾಂಗ್ ಅನ್ನ ಹೇಳ್ತಾರೆ, ಕೇಕ್ಸ್ ಎಲ್ಲ ಕಟ್ ಮಾಡ್ತೀವಿ, ಅವರಿಗೆಲ್ಲ ಶೇರ್ ಮಾಡಿ ಕೊಡ್ತೀವಿ ಅಲ್ವಾ. ಆಮೇಲೆ ಅವ್ರು ನಮಗೆ ಏನ್ ಕೊಡ್ತಾರೆ, ಗಿಫ್ಟ್ಸ್ ಅನ್ನು ಕೊಡ್ತಾರೆ ಅಲ್ವಾ. ಇದಷ್ಟು ಬರ್ತ್ಡೇಗೆ ಸಂಬಂಧಿಸಿದ ಹಾಗೆ ಅಲ್ವಾ. ನಿಮಗೂ ಕೂಡ ಈಗ ಒಂದಷ್ಟು ಐಡಿಯಾಸ್ ಬಂತು ಬರ್ತಡೇ ಅಂದ್ರೆ ಗೊತ್ತಿದೆ ಅಲ್ವಾ. ಯಾಕೆಂದ್ರೆ ಮಕ್ಕಳ, ನೀವು ಏನ್ ಮಾಡಿದ್ರು ಕೂಡ ಈ ಬರ್ತಡೇ ಅನ್ನೋ ಒಂದು ಇವೆಂಟ್ ಏನಿದೆಯಲ್ಲ, ಈ ಇವೆಂಟ್ ಅನ್ನ ನೀವು ಮರೆಯೋದೇ ಇಲ್ಲ, ಅದನ್ನ ಗೊತ್ತು. ಯಾಕೆಂದ್ರೆ ಬರೀ ಅದಷ್ಟೇ ಅಲ್ಲ, ನೀವು ಸ್ಕೂಲ್ಗೆ ಹೋಗುವಾಗ ಏನ್ ಮಾಡ್ತೀರಿ, ಚಾಕ್ಲೇಟ್ಸ್ ಎಲ್ಲ ತಗೊಂಡು ಹೋಗ್ತೀರಿ ಅಥವಾ ಕೇಕ್ಸ್ ಎಲ್ಲ ತಗೊಂಡು ಹೋಗ್ತೀರಿ, ಕ್ಯಾರಿ ಮಾಡ್ಕೊಂಡು ಹೋಗ್ತೀರಿ, ನಿಮ್ಮ ಫ್ರೆಂಡ್ಸಿಗೆ ಅದನ್ನ ಶೇರ್ ಮಾಡ್ತೀರಿ ಅಲ್ವಾ. ಯಾಕಂದ್ರೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ, ಹೊಸ ಬಟ್ಟೆ ತಗೊಳ್ತೀರಿ ಅಲ್ವಾ. ಇದಷ್ಟು ಏನಾಗುತ್ತೆ, ಬರ್ತಡೇ ಅಲ್ಲ ಆಗ್ತಕ್ಕಂಥ ಪ್ರಿಪರೇಷನ್, ಬರ್ತಡೇ ಪ್ರೆಸೆಂಟೇಷನ್ ಇರುತ್ತೆ ಅಲ್ವಾ ಮಕ್ಕಳು. ಸೊ ಹಾಗಾದ್ರೆ ಈ ಬರ್ತ್ಡೇ ಪಾರ್ಟಿ ಹೇಗಿರುತ್ತೆ, ಮೇರಿ ಬರ್ತ್ಡೇ ಪಾರ್ಟಿ ಹೇಗಿರುತ್ತೆ ಅನ್ನೋದನ್ನ ನಾವು ಕೂಡ ನೋಡ್ಕೊಂಡು ಬರೋಣ ಅಲ್ವಾ. ಸೊ ಈಗ ಏನ್ ಮಾಡೋಣ ಹಾಗಾದ್ರೆ, ನಾವು ಒಂದೊಂದಾಗಿ ನಾನೇನ್ ಮಾಡ್ತಾ ಹೋಗ್ತೀನಿ, ಲೆಸನ್ ಅನ್ನ ರೀಡ್ ಮಾಡ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ಸೆಮ್ ಬುಕ್ ಅನ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಪೇಜ್ ನಂಬರ್ 24 ಕಾಣಿಸ್ತಾ ಇದಲ್ವಾ ಮಕ್ಕಳ? ಓಕೆ. ಸೊ ಪೇಜ್ ನಂಬರ್ 24 ಅಲ್ಲಿ ನಿಮಗೆ ಕಾಣಿಸ್ತಾ ಇರೋ ಹಾಗೆ 5th ಚಾಪ್ಟರ್ ಇದೆ ಅಲ್ವಾ. ಓಕೆ, ಏನಿದೆ ನೋಡಿ, MARY apostrophe S, Mary's. Okay,
BIRTHDAY ಬರ್ತ್ಡೇ, PARTY ಪಾರ್ಟಿ, ಮೇರೀಸ್ ಬರ್ತ್ಡೇ ಪಾರ್ಟಿ ಅಂದ್ರೆ ಮೇರಿಯಳ ಹುಟ್ಟು ಹಬ್ಬ. ಗೊತ್ತಾಯ್ತಾ? ನೆಕ್ಸ್ಟ್ ಫಸ್ಟ್ ಲೈನ್ ಏನಿದೆ ನೋಡಿ, TODAY ಟುಡೇ ಅಂದ್ರೆ ಇವತ್ತು, IS THE ದ, SIXTH ಸಿಕ್ಸ್ತ್, OF ಆಫ್, SEP TEMBER ಸೆಪ್ಟೆಂಬರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವತ್ತು 6th of September ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ MARY ಮೇರಿ, IS VERY ವೆರಿ, HAPPY ಹ್ಯಾಪಿ ಅಂದ್ರೆ ಮೇರಿ ಇವತ್ತು ತುಂಬಾ ಸಂತೋಷವಾಗಿದ್ದಾಳೆ. ಬರೀ ಮೇರಿ ಮಾತ್ರನಾ ಅಲ್ವಾ? ನಮಗೂ ನಮ್ಮ ಹುಟ್ಟುಹಬ್ಬ ಇದ್ರೆ ನಾವು ಕೂಡ ಅಷ್ಟೇ ಖುಷಿಯಾಗಿರ್ತೀವಲ್ಲ. ಸೊ ಇಲ್ಲಿ ಮೇರಿ ಕೂಡ ಅಷ್ಟೇ ಖುಷಿಯಾಗಿದ್ದಾಳೆ ಮಕ್ಕಳ. ಓಕೆ, IS HER ಹರ್, BIRTHDAY ಬರ್ತ್ಡೇ, TODAY ಟುಡೇ, ಇಟ್ ಈಸ್ ಹರ್ ಬರ್ತ್ಡೇ ಟುಡೇ ಅಂದ್ರೆ ಇವತ್ತು ಅವಳ ಹುಟ್ಟು ಹಬ್ಬ ಅಂತೆ. SHE ಶಿ, WAKES ವೇಕ್ಸ್, UP ಅಪ್, EARLY ಅರ್ಲಿ ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತಾ? ಸೊ ಈಗ ನೋಡಿ ಅವ್ರು ಏನ್ ಹೇಳ್ತಿದ್ದಾರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ, ಟುಡೇ ಅಂದ್ರೆ ಇವತ್ತು ಏನಂದ್ರೆ 6th of September, 6th of September ಅಂದ್ರೆ ಸೆಪ್ಟೆಂಬರ್ನ 6ನೇ ತಾರೀಕು ಅಂತ ಇವತ್ತು. ಗೊತ್ತಾಯ್ತಾ? ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕು ಅಂದ್ರೆ ಇವತ್ತು 6th September ಅಲ್ಲ, ಅವಳ ಬರ್ತ್ಡೇ ಆಗಿರುವಂತದ್ದು 6th September ಅಲ್ಲಿ. ಅದನ್ನ ನಿಮಗೆ ಹೇಳ್ತಾ ಇದ್ದಾರೆ ಆ ಇವೆಂಟ್ 6th of September. ಮೇರಿ ಈಸ್ ವೆರಿ ಹ್ಯಾಪಿ. ಮೇರಿ ಹೇಗಿದ್ದಾಳಂತೆ? ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದಾಳೆ. ಯಾಕೆ ಖುಷಿಯಾಗಿದ್ದಾಳೆ ಅಂದ್ರೆ ಬರ್ತ್ಡೇ ಅಂದ್ಮೇಲೆ ಹೊಸ ಬಟ್ಟೆ ಸಿಗುತ್ತೆ, ಕೇಕ್ ಸಿಗುತ್ತೆ, ನಮಗೆ ಗಿಫ್ಟ್ಸ್ ಗಳು ಸಿಗ್ತದೆ ಅಂದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಲ್ಲ. ಸೊ ಹಾಗೆ ಮೇರಿ ಕೂಡ ತುಂಬಾ ಖುಷಿಯಾಗಿದ್ದಾಳೆ. ಇಟ್ ಈಸ್ ಹರ್ ಬರ್ತ್ಡೇ ಟುಡೇ, ಇವತ್ತು ಅವಳ ಹುಟ್ಟು ಹಬ್ಬ ಅಂತೆ. ಏನಂತೆ? ಅವಳ ಹುಟ್ಟು ಹಬ್ಬ. ಶಿ ವೇಕ್ಸ್ ಅಪ್ ಅರ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವೇಗೆಲ್ಲ ಏನ್ ಮಾಡ್ತೀರಿ? ಲಾಕ್ಡೌನ್ ಆಗಿರೋದ್ರಿಂದ ಕೆಲವೊಬ್ಬರೆಲ್ಲ ಏನ್ ಮಾಡ್ತಿದ್ದೀರಿ? ಕೆಲವೊಬ್ಬರನ್ನಕ್ಕಿಂತ 90% ನಾವೆಲ್ಲರೂ ಹಂಗೆ ಮಾಡ್ತೀರಿ. ಮಕ್ಕಳೆಲ್ಲ ಹಿಂಗೆ ಮಾಡ್ತಿದ್ರಿ. ಏನ್ ಮಾಡ್ತಿದ್ರಿ? ಎಲ್ರು 7:30 ಆಗುತ್ತೆ, 8 ಆಗುತ್ತೆ, ಕೊನೆಗೆ 8:30 ಆಗುತ್ತೆ, ಅವಾಗ ಹೇಳ್ತಾ ಇದೀವಲ್ವಾ. ಯಾಕೆಂದ್ರೆ ಸ್ಕೂಲ್ಗೆ ಹೋಗಂಗಿಲ್ಲ ಅಂತ ಹೇಳ್ತೀವಲ್ವಾ. ಸೊ ಆದ್ರೆ ಬರ್ತ್ಡೇ ಅಂತ ಬಂದಾಗ ಏನ್ ಮಾಡ್ತೀವಿ? ನೀವು ಎಲ್ರಿಗಿನ ಮುಂಚೆ ನಿಮ್ಗೆ ಎಚ್ಚರ ಆಗ್ಬಿಟ್ಟಿರುತ್ತೆ. ಯಾರು ನಮ್ಮ ನೆನಪಿಸ್ತಾ ಇದ್ರು ಕೂಡ ಏನಾಗುತ್ತೆ? ಎಚ್ಚರ ಆಗ್ಬಿಟ್ಟಿರುತ್ತೆ. ಯಾಕೆ ಹೇಳ್ರಿ? ನಮ್ಮ ತಲೆಯಲ್ಲಿ ಆ ಕಾನ್ಸೆಪ್ಟ್ ಹೋಗ್ಬಿಟ್ಟಿರುತ್ತೆ. ಓ ಇವತ್ತು ನಮ್ಮ ಬರ್ತಡೇ, ಓ ಇವತ್ತು ನಮ್ಮ ಬರ್ತಡೇ ಅಂತ ಹೇಳಿ ಅಲ್ವಾ. 12 ಗಂಟೆಯಿಂದಾನೆ ನಾವೇನ್ ಮಾಡ್ತೀವಿ? ಸ್ಟಾರ್ಟ್ ಮಾಡ್ಕೊಂಡ್ಬರ್ತೀವಿ. ಏನಂತ? ಓ 12 ಗಂಟೆ ಆಯ್ತು ಇವತ್ತು, ಹಂಗಂದ್ರೆ ನೆಕ್ಸ್ಟ್ ಡೇ ಬಿತ್ತು, ಹಂಗಂದ್ರೆ ಇವತ್ತು ನನ್ನ ಬರ್ತಡೇ ಅಂತ ಹೇಳಿ ಅಲ್ವಾ. ಹಿಂದಿನ ದಿನ 12ನೇ ತಾರೀಕಿಗೆ ನಾವೇನ್ ಮಾಡ್ತೀವಿ? ಕರೆಕ್ಟ್ 12 ಗಂಟೆಗೆ ನಾವು ಕೂಡ ಎಚ್ಚರ ಬರ್ತೀವಿ. ಆ ರೀತಿ ಕೆಲವೊಬ್ರು ಮನೆಯಲ್ಲೂ ಕೂಡ ಆಚರಣೆಗಳು ನಡೆಯುತ್ತೆ. 12 ಕರೆಕ್ಟ್ ಆಗಿ ಕೇಕ್ ಕಟ್ ಮಾಡಿಸ್ತಾರೆ ಅಲ್ವಾ. ನೋಡಿದಿರಾ ಅನ್ನೋಕ್ಕಿಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ 12 ಗಂಟೆಗೆಲ್ಲ ಕೇಕ್ ಕಟ್ ಮಾಡಿಸೋದನ್ನೆಲ್ಲ. ಹಾಗೆ ಇಲ್ಲಿ ಮೇರಿ ಕೂಡ ಬೇಗ ಎದ್ದಿದ್ದಾಳಂತೆ. ಏನ್ ಮಾಡ್ತಿದ್ದಾಳೆ? ಬೇಗ ಎದ್ದಿದ್ದಾಳಂತೆ. ಓಕೆ, ನೆಕ್ಸ್ಟ್ HER ಹರ್, FATHER ಫಾದರ್, COMES comes, AND and, SAYS says, HAPPY happy. Her father comes and says happy. ಏನಂತ ಹೇಳ್ತಾರೆ? BIRTHDAY ಬರ್ತ್ಡೇ, DER dear ಅಂತ ಹೇಳ್ತಿದ್ದಾರೆ. ಅಯ್ಯೋ ನನ್ನ ಮುದ್ದು ಮಗಳೇ ಅಂತ ಏನ್ ಹೇಳ್ತಿದ್ದಾರೆ? ಹ್ಯಾಪಿ ಬರ್ತ್ಡೇ, ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳಿ ಅವರ ತಂದೆ ಅವಳಿಗೆ ಪ್ರೀತಿಯಿಂದ ಹೇಳ್ತಿದ್ದಾರೆ ಅಲ್ವಾ. ನಮ್ಮ ತಂದೆ ತಾಯಿಯಂದ್ರು ಮೊದಲಲ್ವಾ ವಿಶ್ ಮಾಡೋದು ಮಕ್ಕಳ. ಸೊ ಹಾಗೇನೆ ಅವರ ತಂದೆ ಕೂಡ ಏನ್ ಹೇಳ್ತಿದ್ದಾರೆ? ಹತ್ರ ಬಂದ್ಬಿಟ್ಟು ಅವಳ ಮಗಳ ಹತ್ರ ಬಂದ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಮೇರಿಗೆ ಹೇಳ್ತಿದ್ದಾರೆ. ಓಕೆ, ಏನ್ ಹೇಳ್ತಾರೆ ಮತ್ತೇನ್ ಮಾಡ್ತಾರೆ ನೋಡಿ. HEGIVES ಗಿವ್ಸ್, MARY ಮೇರಿ, PARROT ಪ್ಯಾರೆಟ್, he gives ಮೇರಿ ಎ ಪ್ಯಾರೆಟ್ ಅಂತೆ. ಅವರು ಮೇರಿಗೆ ಏನನ್ನ ತಂದುಕೊಟ್ರು? ಕಾಣಿಸ್ತಾ ಇದೆ ಅಲ್ವಾ ಚಿತ್ರದಲ್ಲಿ ಮಕ್ಕಳ? ಪ್ಯಾರೆಟ್ ಅನ್ನ ತಂದು ಕೊಟ್ಟಿದ್ದಾರೆ, ಗಿಳಿಯನ್ನ ತಂದು ಕೊಟ್ಟಿದ್ದಾರೆ. ಗಿಳಿನ ಅಲ್ವಾ? ಕಾಣಿಸ್ತಾ ಇದೆ ಅಲ್ವಾ? ಹೌದಾ? ಖುಷಿ ಆಗುತ್ತಲ್ವಾ ನಿಮ್ಗೂ ಕೂಡ? ಯಾರಾದ್ರೂ ಈ ತರದ ಗಿಫ್ಟ್ಗಳನ್ನು ತಂದುಕೊಟ್ರೆ ಖುಷಿ ಆಗುತ್ತೆ. ಗಿಳಿಯನ್ನು, ಪಾರಿವಾಳನೋ ಅಲ್ವಾ, ನಿಮ್ಗೆ ಇಷ್ಟ ಆಗಂತ ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ತಂದುಕೊಟ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಅದರಲ್ಲೂ ನಿಮಗೆ ಪ್ರಾಣಿ ಪಕ್ಷಿಗಳನ್ನು ಸಾಕೋದಂದ್ರೆ ತುಂಬಾ ಇಷ್ಟ ಅಲ್ವಾ ಮಕ್ಕಳ. ಸೊ ನೆಕ್ಸ್ಟ್ ನೋಡಿ,
MARY, Mary. IS is HAPPY, happy. TO2 SEEC HER, her. BIRTHDAY, birthday. PRESENT, present. Mary is happy to see her birthday present ಅಂತಂದ್ರೆ ಇಲ್ಲಿ ಮೇರಿ ಏನಾಗ್ತಿದೆ ನೋಡಿ, ಎಷ್ಟು ಖುಷಿ ಪಡ್ತಿದ್ದಾಳಲ್ವಾ ಅವಳು. ಅವಳಿಗೆ ಕೊಟ್ಟಿರ್ತಕ್ಕಂಥ ಉಡುಗೊರೆ ತುಂಬಾ ಚೆನ್ನಾಗಿದೆ. ಅವ್ರ ತಂದೆ ಅವಳಿಗೆ ಕೊಟ್ಟಿರ್ತಕ್ಕಂಥ ಉಡುಗೊರೆ ಹೇಗಿದೆ, ತುಂಬಾ ಚೆನ್ನಾಗಿದೆ ಅಲ್ವಾ ಮಕ್ಕಳ. ಯಾಕೆಂದ್ರೆ ಈ ತರದ ಉಡುಗೊರೆಗಳು ನಮಗೆ ಸಿಗೋದು ಕಷ್ಟ ಅಲ್ವಾ. ಆ ರೀತಿ ಉಡುಗೊರೆಗಳನ್ನ ಕೊಡೋದು ಕಷ್ಟ. ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಇಲ್ಲ ಚಾಕ್ಲೇಟ್ಸು, ಏನಾದ್ರು ನಮಗೆ ಪೆನ್ಸಿಲ್ಸು ಅಥವಾ ಏನಾದ್ರು ಅಮೌಂಟು ತಂದು ಕೊಡ್ತಾರೆ. ಆದ್ರೆ ಅವ್ರ ಡ್ಯಾಡಿ ಏನ್ ಮಾಡಿದ್ದಾರೆ, ಪ್ಯಾರೆಟ್ ಅನ್ನ ತಂದು ಕೊಟ್ಟಿದ್ದಾರೆ. ಅವಳಿಗೆ ಇಷ್ಟ ಅಂತ ಹೇಳಿ, ತುಂಬಾ ಇಷ್ಟ ಅಂತ ಹೇಳಿ ಪ್ಯಾರೆಟ್ ಅನ್ನ ತಂದು ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಸೊ ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ. SH is she, SAYS says, THANK thank, YOU DADDY she says thank you daddy ಅಂತ ಹೇಳ್ತಿದ್ದಾಳೆ. ಅವಳೇನಂತ ಹೇಳ್ತಿದ್ದಾಳೆ ಮೇರಿ, she says thank you ಅಂತ ಹೇಳಿ ಹೇಳ್ತಿದ್ದಾಳೆ. ಯಾರಿಗೆ? ಅವರ ತಂದೆಗೆ. ಹಲೋ, ಮಕ್ಕಳ ಕೇಳಿಸ್ಕೊಳ್ತಾ ಇದ್ದೀರಲ್ಲ. ಓಕೆ, ನಾನೀಗ ಇಲ್ಲಿವರೆಗೂ ಸ್ಟಾಪ್ ಮಾಡಿದೆ, ಡ್ಯಾಡಿವರೆಗೂ ಅಲ್ವಾ. ಸೊ ಈಗ ಮತ್ತೊಮ್ಮೆ ನಾನು ಅದರ ಎಕ್ಸ್ಪ್ಲನೇಷನ್ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಏನಂತ ಹೇಳಿದ್ರು, ಇವತ್ತು 6th of September ಅಂತ ಹೇಳಿದ್ರಲ್ವಾ. ಅಂದ್ರೆ ಇವತ್ತು ಎಷ್ಟು ತಾರೀಕು ಅಂತ ಹೇಳಿದ್ರು, 6th of September. ಕಾಣಿಸ್ತಾ ಇದೆ ಅಲ್ವಾ, ಮೇರಿಯ ಬರ್ತ್ಡೇ ಸೆಲೆಬ್ರೇಷನ್ ಕಾಣಿಸ್ತಾ ಇದೆ ನಮಗೆ. 6th of September ಆಗಿದೆ. ಹಾಗೇನೆ ಮೇರಿಗೆ ಏನಾಗಿದೆ ಅಂತ ಇವತ್ತು ತುಂಬಾ ಖುಷಿಯಾಗಿದೆ ಅಲ್ವಾ. ಅವಳು ಯಾವುದೇ ರೀತಿಯಾದಂತ ಬೇಸರ ಇಟ್ಕೊಂಡಿಲ್ಲ, ತುಂಬಾ ಖುಷಿಯಾಗಿದೆ. ಶಿ ಇಸ್ ವೆರಿ ಹ್ಯಾಪಿ ಅಲ್ವಾ. ಹಾಗೇನೆ ಅವಳ ಹುಟ್ಟುಹಬ್ಬ ಇವತ್ತು. ಶಿ ವೇಕ್ಸ್ ಅಪ್ ಅರ್ಲಿ, ತುಂಬಾ ಬೇಗನೆ ಎದ್ದಿದ್ದಾಳೆ. ಅವರ ಅಪ್ಪ ಅವಳ ಹತ್ರ ಬಂದು, ಅವರ ತಂದೆ ಅವಳ ಹತ್ರ ಬಂದ್ಬಿಟ್ಟು ಹ್ಯಾಪಿ ಬರ್ತ್ಡೇ ಡಿಯರ್ ಅಂತ ಹೇಳ್ತಿದ್ದಾರೆ ಮಗಳಿಗೆ. ಮಗಳೇ ಹ್ಯಾಪಿ ಬರ್ತ್ಡೇ ಅಂತೇಳಿ ಹೇಳ್ತಿದ್ದಾರೆ. ಹಾಗೇನೆ ಹಿ ಗಿವ್ಸ್ ಮೇರಿ ಎ ಪ್ಯಾರಟ್. ಏನ್ ಕೊಡ್ತಿದ್ದಾರೆ ಅವಳಿಗೆ? ಒಂದು ಗಿಳಿಯನ್ನ ಸರ್ಪ್ರೈಸ್ ಆಗಿ ಅವರು ತಂದ್ಕೊಟ್ರು. ಗಿಳಿ ಏನ್ ತಂದ್ಕೊಟ್ರು ಅವರು? ಪ್ಯಾರಟ್ ಅನ್ನ ಸರ್ಪ್ರೈಸ್ ಆಗಿ, ಖುಷಿಯಿಂದ ಇರಲಿ ನನ್ನ ಮಗಳು ಅಂತೇಳಿ ಪ್ಯಾರಟ್ ಅನ್ನ ತಂದ್ಕೊಟ್ರು ಅಲ್ವಾ. ಕಾಣಿಸ್ತದಲ್ವಾ ಪ್ಯಾರಟ್? ಎಸ್, ಸೊ ಪ್ಯಾರಟ್ ಅನ್ನ ತಂದ್ಕೊಟ್ರು. ಓಕೆನಾ. ನಮಗೂ ಕೂಡ ಇಷ್ಟ ಆಗುತ್ತೆ ಆ ರೀತಿ ಗಿಫ್ಟ್ಸ್ಗಳು ಬಂದಾಗ ಮಕ್ಕಳ. ಹಾಗೇನೆ ಮೇರಿ ಈಸ್ ಹ್ಯಾಪಿ ಟು ಸಿ ಅ ಬರ್ತ್ಡೇ ಪ್ರೆಸೆಂಟ್. ಯಾರಿಗಾರ ಖುಷಿ ಹಾಗೆ ಅವಳಿಗೂ ಕೂಡ ತುಂಬಾ ಖುಷಿ ಇದೆ, ಖುಷಿ ಕೂಡ ಇದ್ದಾಳೆ. ಶಿ ಸೇಸ್ ಥ್ಯಾಂಕ್ ಯು ಡ್ಯಾಡಿ. ಅವಳು ಹೇಳ್ತಿದ್ದಾಳೆ, ಡ್ಯಾಡಿ ತುಂಬಾ ಥ್ಯಾಂಕ್ಸ್ ನನಗೆ ತಂದ್ಕೊಟ್ಟಿದ್ದಕ್ಕೆ ಅಂತ ಹೇಳ್ಬೇಕಲ್ವಾ. ಮತ್ತೆ ಯಾರು ನಮ್ಗೆ ಹುಡುಗರು ತಂದ್ಕೊಟ್ರು ಅಂದ್ರೆ ನಾವು ಅವ್ರಿಗೆ ಹೇಳ್ಬೇಕಲ್ವ, ಧನ್ಯವಾದ ಹೇಳ್ಬೇಕಲ್ವಾ. ಸೊ ಅದು ಒಳ್ಳೆಯ ಪದ್ಧತಿ, ಗೊತ್ತಾಯ್ತಾ ಮಕ್ಕಳು. ಯಾರೇ ಹುಡುಗರು ತಂದ್ಕೊಡ್ಲಿ, ಏನೋ ಒಂದು ಸಹಾಯ ಮಾಡ್ಲಿ, ನಾವು ಅವರಿಗೆ ಧನ್ಯವಾದ ಹೇಳಲೇಬೇಕು. ಸೊ ಈಗ ನಾವು ಇನ್ನು ನೆಕ್ಸ್ಟ್ ಲೆಸನ್ಸ್ ಅನ್ನ, ಬರ್ತಕ್ಕಂಥ ನೆಕ್ಸ್ಟ್ ಲೆಸನ್ಸ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮಾಡೋಣ. ಈಗ ಏನ್ ಮಾಡ್ತೀವಿ ಅಂದ್ರೆ, ಇದರಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ಅನ್ನ ನಾವು ಬರಿತಾ ಹೋಗೋಣ. ನೀವೇನ್ ಮಾಡ್ತೀರಾ, ಈ ಲೆಸನ್ ಅಲ್ಲಿ ಈಗಿನ ನಾವು ಮಾಡಿರೋಂಥ ಲೆಸನ್ ಅಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ ಅನ್ನ ನಾನು ಬರಿತಾ ಹೋಗ್ತೀನಿ. ನಾನು ಅಂಡರ್ಲೈನ್ ಕೂಡ ಮಾಡಿದ್ದೀನಿ ನೋಡಿ ಮಕ್ಕಳ. ಸೊ ಅದನ್ನ ಡಿಫಿಕಲ್ಟ್ ವರ್ಡ್ಸ್ ಅನ್ನ ಬರಿತಾ ಹೋಗ್ತೀನಿ. ನೀವು ಕೂಡ ನಿಮ್ಮ CW ನ ಓಪನ್ ಮಾಡಿ ಇಟ್ಕೊಳ್ಳಿ. ಓಪನ್ ಮಾಡ್ತೀರಾ ತಾನೇ? ಎಸ್, ಓಪನ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದನ್ನ ನಾವು ಈ ಕ್ಲಾಸಸ್ ಅಲ್ಲಿ ಇನ್ಮೇಲೆ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ, ಡಿಫಿಕಲ್ಟ್ ವರ್ಡ್ಸ್. ಗೊತ್ತಾಯ್ತಾ? ಸೊ ಫಸ್ಟ್ ಮೇನ್ ಅಂತ ಹಾಕೊಂಡ್ರಿ. ಸೊ ಫಸ್ಟ್ ಮೇನ್ ಡಿಫಿಕಲ್ಟ್ ವರ್ಡ್ಸ್ ಅಂತ ಹೇಳಿ ಬರ್ದಿಟ್ಕೊಳ್ಳಿ. CW ಓಪನ್ ಮಾಡ್ಕೊಂಡು DIFFICULT difficult words. WORDS words, difficult words ಅಂದ್ರೆ ಕಠಿಣ ಪದಗಳು ಅಂತ ಹೇಳಿ ಅದನ್ನ ಕೂಡ ನೀವು ಬರ್ದಿಟ್ಕೋಬೇಕು ನೀಟಾಗಿ. ಡಿಫಿಕಲ್ಟ್ ವರ್ಡ್ಸ್ ಅಂತ ಹೇಳಿ ನೀಟಾಗಿ ಬರ್ದಿಟ್ಕೊಳ್ಳಿ ನಿಮ್ಮ CW ಅಲ್ಲಿ. ಸೊ ಈಗ ಒಂದೊಂದಾಗಿ ನಾನು ಡಿಫಿಕಲ್ಟ್ ವರ್ಡ್ಸ್ ಬರಿತಾ ಹೋಗ್ತೀನಿ, ನೀವು ಕೂಡ ನನ್ನ ಜೊತೆಗೆ ಬರಿತಾ ಹೋಗ್ರಿ. ಓಕೆನಾ? ಸೊ ಈಗ ಇದರಲ್ಲಿ ಬಂದಿರ್ತಕ್ಕಂಥ ಮೊದಲನೇ ಡಿಫಿಕಲ್ಟ್ ವರ್ಡ್, ಅಫ್ಕೋರ್ಸ್ ನಮಗೆ ಹೆಡ್ಡಿಂಗ್ ಮೇಲೆ ಇರುವಂತಂಗೆ ಬರ್ತಡೇ. BIRTHDAY ಬರ್ಡೇ ಅಂತ ಬರ್ಡೇ ಅಂತ ಹೇಳ್ತೀವಲ್ಲ ನಾವು, ಬರ್ಡೇ ಅಂತ ಹೇಳ್ತೀವಲ್ವಾ. BIRTHDAY ಬರ್ತಡೇ ಅಂತ ಹೇಳಿ, ಗೊತ್ತಾಯ್ತಾ? ಸೊ ಇದನ್ನ ನೀವೇನ್ ಮಾಡ್ತೀರಿ, 5 ಟೈಮ್ಸ್ CW ಅಲ್ಲಿ ನೀಟಾಗಿ ಬರೀತೀರಿ. ನಾನು ಒಂದೇ ಟೈಮ್ ಬರೆದಿದ್ದೀನಿ, ನೀವೇನ್ ಮಾಡಬೇಕು, 5 ಟೈಮ್ಸ್ ನೀಟಾಗಿ ಬರ್ದಿರ್ಬೇಕು. ಗೊತ್ತಾಯ್ತಾ? ಬರ್ಡೇ ಅಂತ ಬರೆದ್ರಾ? ಎಷ್ಟು ಟೈಮ್ಸ್ ಬರೆದ್ರಿ? ಎಸ್, 5 ಟೈಮ್ಸ್ ಬರೆದ್ರಾ? ಸರಿ, ಹಾಗಾದ್ರೆ
ನೆಕ್ಸ್ಟ್ ವರ್ಡ್ ಕಡೆ ಹೋಗ್ತೀನಿ ನಾನು. ಸೊ ನೆಕ್ಸ್ಟ್ ವರ್ಡ್ ಸೆಕೆಂಡ್ ವರ್ಡ್ ನಾನು ಕೆಳಗಡೆ ಬರ್ತಾ ಇದ್ದೀನಿ. ನೀವು 5 ಟೈಮ್ಸ್ ಬರೋದಾದ್ಮೇಲೆ ಒಂದು ಲೈನ್ ಲೀವ್ ಮಾಡಿ ಬರೀಬೇಕು. ನೆಕ್ಸ್ಟ್ ಸಿಕ್ಸ್ತ್ SIXTH ಸಿಕ್ಸ್ತ್ ಗೊತ್ತಾಗ್ತಿದೆ ಅಲ್ವಾ? ಇದು ನಿಮ್ಮ ಏನೋ ಆರ್ಡಿನಲ್ ನಂಬರ್ಸ್ ಅಲ್ಲಿ ಬರುತ್ತೆ ಮಕ್ಕಳ, ಗೊತ್ತಾಯ್ತಾ? ಮ್ಯಾಥ್ಸ್ ಅಲ್ಲಿ ಕೈತನ ಮಾಡ್ತಾರೆ ಬರುತ್ತೆ. 6 SIXTH 6 ಮೀನ್ಸ್ 6ನೇ ಅಂತ ಹೇಳ್ತೀವಲ್ವಾ? ಸೊ ಅದು 6th SIXTH 6 ಅನ್ನೋದು. ಇದನ್ನು ಕೂಡ ಎಷ್ಟು ಟೈಮ್ಸ್ ಬರೀತೀರಿ? 5 ಟೈಮ್ಸ್ ಬರೆದು ಒಂದು ಲೈನನ್ನ ಲೀವ್ ಮಾಡ್ತೀರಿ. ಕಾಣಿಸ್ತಾ ಇದೆಲ್ಲ ನೀಟಾಗಿ? ಎಸ್, 5 ಟೈಮ್ಸ್ ಬರೆದಿದ್ದೀರಾ? ಓಕೆ, 5 ಟೈಮ್ಸ್ ಬರೆದು ಲೈನ್ ಲೀವ್ ಮಾಡಬೇಕು. ಹಾಗೇನೆ ಲೈನ್ ಲೀವ್ ಮಾಡೋ ಹಾಗಿಲ್ಲ. 5 ಟೈಮ್ಸ್ ಬರಿತಾನೆ ನೀಟಾಗಿ ಲೈನ್ ಮಾಡ್ಕೊಂಡು ಬರಿತಾ ಹೋಗ್ಬೇಕು. ಪಕ್ಕದಲ್ಲಿ ಬರಿಬೇಡಿ, ಹಾಗೆ 1 by 1 ಬರಿತಾ ಹೋಗ್ರಿ. ಅವಾಗ ನೀಟ್ನೆಸ್ ಕಾಣಿಸುತ್ತೆ, ಗೊತ್ತಾಯ್ತಾ? ನೀವು ಅದ್ರ ಪಕ್ಕಕ್ಕೆ ಬರೆದ್ರಿ ಅಂದ್ರೆ ಅದು ನೀಟಾಗಿ ಕಾಣಿಸಲ್ಲ. 1 below 1 ಕೆಳಗೆ ಬರೀರಿ. ಅದ ಒಂದ್ರ ಪಕ್ಕ ಬರಿಬೇಡಿ, ಅರ್ಥ ಆಯ್ತಾ? ಓಕೆ, ಸೆಕೆಂಡ್ ವರ್ಡ್ ಕಂಪ್ಲೀಟ್ ಆಯ್ತಲ್ವಾ? ಸೊ ಹಾಗಾದ್ರೆ ನಮ್ಮ ಥರ್ಡ್ ವರ್ಡ್, ಮೂರನೇ ವರ್ಡ್ ಸೆಪ್ಟೆಂಬರ್. SEPTEMBER ಸೆಪ್ಟೆಂಬರ್. ಕಾಣಿಸ್ತಾ ಇದೆಯಾ? SEPTEMBER ಸೆಪ್ಟೆಂಬರ್ ನಮ್ಮ ಮಂತ್ಸ್ ಅಲ್ಲಿ ಬರ್ತಕ್ಕಂಥದ್ದು ಅಲ್ವಾ? ಜನವರಿ ಟು ಡಿಸೆಂಬರ್ ನಮ್ಮ ಮಂತ್ಸ್ ಬರುತ್ತಲ್ಲ, ಅದರಲ್ಲಿ ಸೆಪ್ಟೆಂಬರ್ ನಮ್ಮ ಮಂತ್ ಬರುತ್ತೆ, ಗೊತ್ತಿದಲ್ವಾ ನಿಮಗೆ? ಸೊ ಆ ಮಂತಿನ ನೇಮನ್ನು ನಾನು ಬರ್ದಿದ್ದೀನಿ. ಇದನ್ನ ಕೂಡ ಎಷ್ಟು ಟೈಮ್ಸ್ ಬರೀತೀರಿ? ಎಸ್, 5 ಟೈಮ್ಸ್ ಬರೀತೀರಿ. ಎಷ್ಟು ಟೈಮ್ಸ್ ಬರೀತೀರಿ? 5 ಟೈಮ್ಸ್ ಬರೀತೀರಿ. ಬರೆದು ಒಂದು ಲೈನನ್ನು ಲೀವ್ ಮಾಡ್ತೀರಿ. ಓಕೆನಾ? ಒಂದು ಲೈನ್ ಲೀವ್ ಮಾಡಿ ನೆಕ್ಸ್ಟ್ ವರ್ಡ್ನ ಬರಿಬೇಕು. ಕಾಣಿಸ್ತಾ ಇದಲ್ವಾ? ಎಸ್, ಓಕೆ. ಸೊ ಒಂದು ಲೈನನ್ನು ಆಮೇಲೆ ಲೀವ್ ಮಾಡಬೇಕು, ಒಂದು ವರ್ಡ್ ಪೂರ್ತಿ 5 ಟೈಮ್ಸ್ ಫಿನಿಶ್ ಆದಮೇಲೆ. ಆಯ್ತಾ? ನೆಕ್ಸ್ಟ್ ಫೋರ್ತ್ ವರ್ಡ್ ಕಾಣಿಸ್ತಾ ಇದ್ದಾರ? ಹ್ಯಾಪಿ. HAPPY ಹ್ಯಾಪಿ. ಓಕೆನಾ? ಏನು? HAPPY ಹ್ಯಾಪಿ. ಕಾಣಿಸ್ತಾರ? ಹ್ಯಾಪಿ ಅಂದ್ರೆ ಖುಷಿ, ಸಂತೋಷ ಅಂತ ಹೇಳಿಬಿಟ್ಟಲ್ವಾ? HAPPY ಹ್ಯಾಪಿ. ಇದನ್ನು ಕೂಡ 5 ಟೈಮ್ಸ್ ಬರಿಬೇಕು. ನೀವು 5 ಟೈಮ್ಸ್ ಬರೆದು ಒಂದು ಲೈನನ್ನ ಲೀವ್ ಮಾಡಿ ಇಟ್ಕೋಬೇಕು, ಗೊತ್ತಾಯ್ತಾ? ಅನ್ನೆಸರಿ ಹಾಗೆ ಲೈನ್ ಲೀವ್ ಮಾಡ್ಕೊಳ್ತಾ ಹೋಗೋ ನೆಸೆಸಿಟಿ ಇಲ್ಲ, ಗೊತ್ತಾಯ್ತಲ್ಲ? ಲೈನನ್ನ 5 ಟೈಮ್ಸ್ ಬರೆದ ಆದ್ಮೇಲೆ ಮಾತ್ರ ಲೈನನ್ನ ಲೀವ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ವರ್ಡ್ ಓಕೆ, 5th ವರ್ಡ್ ನಾನು ಹೇಳ್ತಾ ಹೋಗ್ತಿದ್ದೀನಿ. ಸೊ 5th ವರ್ಡ್ ಬರೆಯೋಣ. ಹಾಗಾದ್ರೆ ಕಂಪ್ಲೀಟ್ ಆಯ್ತಾ? ಹ್ಯಾಪಿ ಅನ್ನೋದು 5 ಟೈಮ್ಸ್ ನಿಂದು. ಓಕೆ, ನಮ್ಮ 5th ವರ್ಡ್ ನಾನು ಬರಿತಾ ಇದ್ದೀನಿ. ಕಾಣಿಸ್ತಾ ಇದಲ್ವಾ ಮಕ್ಕಳ? ಎಸ್. ಓಕೆ, 5ನೇ ವರ್ಡ್ ಟುಡೇ. TODAY. ಟುಡೇ ಅಂದ್ರೆ ಇವತ್ತು ಅಲ್ವಾ? TODAY ಟುಡೇ ಅಂದ್ರೆ ಇಂದು ಅಂತ ಹೇಳ್ತೀವಲ್ಲ, ಇವತ್ತು. TODAY ಟುಡೇ ಅಲ್ವಾ? ಇದನ್ನು ಕೂಡ 5 ಟೈಮ್ಸ್ ಬರೆದು ಒಂದು ಲೈನನ್ನ ಲೀವ್ ಮಾಡಿ ಇಟ್ಕೊಳ್ಳಿ. ಮಾಡ್ತೀರಾ ತಾನೇ? ಎಸ್. ಓಕೆ, ನೀಟಾಗಿ ಬರಿತಾ ಇದ್ದೀರಾ ಅಂತ ನನಗೂ ಗೊತ್ತು. ಯಾಕಂದ್ರೆ ನೀವೆಲ್ಲ ಜಾಣ್ ಮಕ್ಕಳಲ್ವಾ? ಚೆನ್ನಾಗಿ ಬರೀತೀರಾ, ಹ್ಯಾಂಡ್ ರೈಟಿಂಗ್ ನೀಟಾಗಿ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಅಲ್ವಾ? ಹಾಗೇನೆ ಕ್ಲಾಸಸ್ನು ನೀಟಾಗಿ ಕೇಳಬೇಕು, ಗೊತ್ತಾಯ್ತಾ? ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮಗೆ ವಾಯ್ಸ್ ಮೆಸೇಜರ್ ಮುಖಾಂತರ ಅಥವಾ ಫೋನ್ ಮಾಡಿ ಆದರೂ ಹೇಳ್ಬೋದು, ಗೊತ್ತಾಯ್ತಾ ಮಕ್ಕಳ? ಸೊ ನೀಟಾಗಿ ವಿಡಿಯೋಸನ್ನು ನೋಡಬೇಕು, ಹಾಗೆ ಅದರಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ತಿಳ್ಕೋಬೇಕು, ಗೊತ್ತಾಯ್ತಾ? ಸೊ ಇದು 5 ವರ್ಡ್ಸನ್ನು ನೀವೇನು ಮಾಡ್ತೀರಿ? 5 ಟೈಮ್ಸ್ ಬರೆದು ನೀಟಾಗಿ ನಮಗೆ ವಾಟ್ಸಪ್ ಮುಖಾಂತರ ಅದರಲ್ಲೂ ಪರ್ಸ್ನಲ್ ಆಗಿ ಸೆಂಡ್ ಮಾಡಬೇಕು, ಗ್ರೂಪಿಗೆ ಶೇರ್ ಮಾಡಿಕೊಡ್ದು, ಗೊತ್ತಾಯ್ತಾ? ಈ ಡಿಫಿಕಲ್ಟ್ ವರ್ಡ್ಸನ್ನು ಎಷ್ಟು ಟೈಮ್ಸ್ ಬರೀತೀರಿ ನೀವು? ಈ ಕೊಟ್ಟಿರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್, ಅಷ್ಟು ಡಿಫಿಕಲ್ಟ್ ವರ್ಡ್ಸನ್ನು ರೈಟ್ ಎಷ್ಟು ಟೈಮ್ಸ್ ಬರೀತೀರಿ? 5 ಟೈಮ್ಸ್ ಬರೀತೀರಿ. 5 ಟೈಮ್ಸ್. 5 ಟೈಮ್ಸ್. ಕಾಣಿಸ್ತಾ ಇದೆಯಾ? ಎಸ್. 5 ಟೈಮ್ಸ್ ಬರೀಬೇಕು. ಎಷ್ಟು ಟೈಮ್ಸ್ ಬರೀತೀರಿ? 5 ಟೈಮ್ಸ್ ಬರೀತೀರಿ. ಓಕೆನಾ? ಸೊ ಹಾಗಾದ್ರೆ ನೀಟಾಗಿ ದುಂಡಾಗಿ ಬರಿಬೇಕು. ಎಷ್ಟು ಟೈಮ್ಸು? 5 ಟೈಮ್ಸ್, ಗೊತ್ತಾಯ್ತಾ? ಫಾಲೋ ಅಪ್ ಮಾಡಲೇಬೇಕು. ಪ್ರತಿ ವಿಡಿಯೋ ಆಗಿದ ತಕ್ಷಣ ನೀವು ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೀವು ಫಾಲೋ ಅಪ್ ಮಾಡಲೇಬೇಕು, ಗೊತ್ತಾಯ್ತಾ? ಸೊ ಹಾಗಾದ್ರೆ ಇವತ್ತಿನ ಲೆಸನ್ ನಿಮಗೆ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಸೊ ಇದಿಷ್ಟು ಮೇರೀಸ್ ಬರ್ತ್ಡೇ ಪಾರ್ಟಿಗೆ. ಫರ್ದರ್ ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಓಕೆನಾ? ಹಾಗಾದ್ರೆ ಹೋಮ್ವರ್ಕ್ ಬರೀತೀರ ತಾನೇ?
ಯಾರು ಮಿಸ್ ಮಾಡಬಾರ್ದು, ನೀಟಾಗಿರ್ಬೇಕು. ಸುಮ್ಮನೆ ಹಾಗಂತ ಸ್ಕ್ರಬ್ ಮಾಡಿ ಇಡಬೇಡ್ರಿ, ನೀಟಾಗಿ ಬರೀರಿ. ಓಕೆನಾ? ಥ್ಯಾಂಕ್ ಯು.